ಕುಜನ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮಲ್ಲಿ ಧೈರ್ಯ, ಶಕ್ತಿ, ಆರೋಗ್ಯ ವೃದ್ಧಿಯಾಗುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ ಮೇಷರಾಶಿಯವರು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ರಾಶಿಯಾಧಿಪತಿ ಇಷ್ಟು ದಿನ ನಿಮ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದ. ಈಗ ಜೂನ್ 20ರಂದು ಕುಜ ನಿಮ್ಮ ರಾಶಿಯಿಂದ ದ್ವಿತೀಯ ಭಾವವಾದ ವೃಷಭ ರಾಶಿಯಲ್ಲಿ. ದ್ವಿತೀಯ ಭಾವವೆಂದರೆ ಕುಟುಂಬ ಸ್ಥಾನ, ಅಂದರೆ ಫ್ಯಾಮಿಲಿ ಮತ್ತು ವಾಕ್ಸ್ಥಾನ, ಮಾತನಾಡೋದು, ನಾವು ಹೇಗೆ ಮಾತಾಡ್ತೀವಿ, ಮತ್ತು ಧನಸ್ಥಾನ ಅಂದರೆ ಹಣಕಾಸಿನ ವಿಚಾರವಾಗಿ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಿಮ್ಮ ಗಮನ ಬಂದು ಹಣಕಾಸಿನ ಬದ್ಧತೆ ಅಂದರೆ ಕಮಿಟ್ಮೆಂಟಲ್ಲಿ ಇರುತ್ತೆ. ಪ್ರತಿ ತಿಂಗಳು ಇಷ್ಟು ಅಂತ ನಿಯಮಿತವಾಗಿ ಉಳಿತಾಯ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರಾ. ಈ ಥರ ಆಲೋಚನೆಯು ತುಂಬಾ ಒಳ್ಳೆಯದು. ಯಾಕಂದರೆ ಮನೆಗೆ ಎಷ್ಟಿದ್ರೂ ಸಾಕಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ನಾವು ಶಿಸ್ತು ತಂದರೆ ನಮ್ಮ ಫ್ಯೂಚರ್ಗೋಸ್ಕರ ನಾವು ಎತ್ತಿಡ್ತಾ ಬಂದರೆ ನಮಗೆ ಅಷ್ಟು ಟೆನ್ಷನ್ ಅಂತ ಅನಿಸೋಲ್ಲ. ಯಾವುದೇ ಸಮಸ್ಯೆ ಬಂದ್ರೂ ನಾವು ಎತ್ತಿಟ್ಟಿರೋ ದುಡ್ಡನ್ನು ಉಪಯೋಗಿಸ್ಕೋಬೋದು. ನಾವೇನು ಮಾಡ್ತೀವಿ, ದುಡಿತೀವಿ, ಚೆನ್ನಾಗಿ ದುಡಿತೀವಿ, ಆದರೆ ಎಲ್ಲಿ ಖರ್ಚಾಗುತ್ತೆ, ಯಾವುದಕ್ಕೆ ಜಾಸ್ತಿ ಖರ್ಚಾಗ್ತಾ ಇದೆ ಅನ್ನೋದು ನಾವು ಕೂತ್ಕೊಂಡು ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಖರ್ಚು ಮಾಡಿಬಿಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ಸುಮ್ಮನೆ ಆದರೂ ಇದು ತಂದ್ವಲ್ಲ, ಇದಕ್ಕೆ ಸುಮ್ಮನೆ ದುಡ್ಡು ಖರ್ಚಾಯ್ತಲ್ಲ ಅಂತ ಅಂದ್ಕೊತೀವಿ. ಅದರ ಬದಲು ಫಸ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ಇದಕ್ಕಿಷ್ಟೇ ಅಂತ ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಅದರ ಪ್ರಕಾರ ನಡೆದ್ರೆ ನಮಗೆ ಅಷ್ಟು ಕಷ್ಟ ಅನಿಸಲ್ಲ, ಮತ್ತು ಅನಾವಶ್ಯಕ ಖರ್ಚು ಆಗೋದನ್ನು ತಪ್ಪಿಸ್ಬೋದು. ವೃತ್ತಿಯ ವಿಚಾರವಾಗಿ ಹೇಳಬೇಕಾದ್ರೆ ಈ ಹಿಂದೆ ತುಂಬ ಬೋಲ್ಡಾಗಿ, ಅಂದರೆ ತುಂಬ ಧೈರ್ಯದಿಂದ ಡಿಸಿಷನ್ ಮಾಡಿರ್ತೀರ. ಆ ನಿಮ್ಮ ನಿರ್ಧಾರದಿಂದ ಈಗ ಫಲ ಸಿಗುತ್ತೆ. ಸುಮ್ಮನೆ ಕೂತ್ಕೊಳ್ಳದೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ದಿನ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾವು ಪಟ್ಟಿದ ಶ್ರಮಕ್ಕೆ ಫಲ ಸಿಕ್ಕಾಗಂತೂ ಖುಷಿಗಿಂತ ಕಣ್ಣಲ್ಲಿ ನೀರು ತುಂಬೋಗುತ್ತೆ ಮತ್ತು ಹೆಚ್ಚು ಕೆಲಸ ಮಾಡಬೇಕು ಅಂತ ಉತ್ಸಾಹನೂ ಬರುತ್ತೆ ನಮ್ಮಲ್ಲಿ. ಆಫೀಸ್ನಲ್ಲಿ ಕಾಂಪಿಟೇಷನ್ ಮಾಡೋರು ಇರ್ತಾರಲ್ವ, ಅಥವಾ ಪೊಲಿಟಿಕ್ಸ್ ಮಾಡೋರು, ಅವ್ರ ಹತ್ರ ನೀವು ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿಬಿಡಿ. ಅವ್ರು ಏನೇ ಹೇಳಿದ್ರೇನೋ. ಜೊತೆಗೆ ಕೆಲಸದ ಪ್ರೆಷರು ಹೆಚ್ಚಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಆದಾಯದ ಅವಕಾಶಗಳು ಹೆಚ್ಚಿರುತ್ತೆ, ಆದರೆ ಇನ್ಕಮ್ ಬರುತ್ತೆ ಅಂತ ಅನಗತ್ಯ ಖರ್ಚು ಮಾಡಬೇಡಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ನೆಮ್ಮದಿಯ ವಾತಾವರಣ, ಕುಟುಂಬದಲ್ಲಿ ತುಂಬಾ ಸಂತೋಷದ ಕ್ಷಣ ಇರುತ್ತೆ. ದ್ವಿತೀಯದಲ್ಲಿ ನಿಮ್ಮ ರಾಶಿಯಾಧಿಪತಿ ಹೇಳಿದ್ನಲ್ಲ, ದ್ವಿತೀಯದಲ್ಲಿ ಕುಜ ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದಾಗಿ ನಿಮ್ಮ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಯಾವುದೇ ಆರ್ಗ್ಯುಮೆಂಟ್ಗೆ ಅವಕಾಶವನ್ನು ಕೊಡದೆ ತಾಳ್ಮೆಯಿಂದ ಇರೋದು ಉತ್ತಮ. ಇನ್ನು ಆರೋಗ್ಯದ ವಿಚಾರ ಹೇಳಬೇಕಂದ್ರೆ ಬಿಡುವೆ ಇಲ್ಲದೆ ಹೆಚ್ಚು ಕೆಲಸವನ್ನು ಮಾಡೋದ್ರಿಂದಾಗಿ ಮೈಂಡ್ಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಜೊತೆಗೆ ದೇಹಕ್ಕೆ ಆಯಾಸನೂ ಅನಿಸುತ್ತೆ. ಆದರೆ ನೀವು ಆರೋಗ್ಯದ ಬಗ್ಗೆ ಇಗ್ನೋರ್ ಮಾಡದೆ ಒಳ್ಳೆಯ ರೆಸ್ಟು ಮತ್ತು ಪ್ರತಿದಿನ 8 ಗಂಟೆ ಕಾಲ ನಿದ್ದೆ ಮಾಡಬೇಕು. ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದಾಗಿ ಸರಿಯಾಗಿ ನೀರು ಸಹ ಕುಡಿಯದೇ ಇರ್ತೀರ. ಸಾಕಷ್ಟು ನೀರನ್ನು ಕುಡಿಬೇಕು ಮತ್ತು ಹೊರಗಡೆ ಆಹಾರ, ಆಯಿಲಿ ಫುಡ್ಡು ಅನ್ನು ಅವಾಯ್ಡ್ ಮಾಡಿ. ಪರಿಹಾರ ಬಂದು, ಈ ವಾರದ ಪರಿಹಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಮನೆ ಹತ್ತಿರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ಈ ವಾರ ನೀವೇನು ನೆಗೆಟಿವ್ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಎಲ್ಲ ಚೆನ್ನಾಗಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಜೂನ್ 20ರಂದು ವ್ಯಯಸ್ಥಾನದಿಂದ ಕುಜ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ನಿಮ್ಮಲ್ಲಿ ಶಕ್ತಿ ತುಂಬಿಸ್ತಾನೆ. ನಿಮಗೆ ಏನೋ ಒಂಥರ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ ಮತ್ತು ಈ ಸಮಯದಲ್ಲಿ ನಿಮ್ಮಲ್ಲಿ ಧೈರ್ಯನೂ ಜಾಸ್ತಿ ಮಾಡಿಸ್ತಾನೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯನೂ ಹೆಚ್ಚಿಸ್ತಾನೆ. ಸ್ಥಿರವಾದ ಆಸಕ್ತಿ, ಅಂದರೆ ಶೇಕೆ ಮಾಡೋಕ್ಕಾಗಲ್ಲ, ಅಷ್ಟು ನಿಮಗೆ ಕಾನ್ಸಂಟ್ರೇಟ್ ಬರುತ್ತೆ ಕೆಲಸದಲ್ಲಿ. ಆತ್ಮವಿಶ್ವಾಸದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ನಲ್ಲಿ ನೀವು ಕೆಲಸವನ್ನು ಪ್ರಾರಂಭವನ್ನು ಮಾಡ್ತೀರಾ, ಹೊಸ ಐಡಿಯಾಸ್ಗಳ ಜೊತೆಗೆ. ಹಣಕಾಸಿನ ವಿಚಾರದಲ್ಲಿ ಧನಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದಾಗಿ ನಿಮ್ಮಲ್ಲಿ ಆವೇಗ ಹೆಚ್ಚಿಸ್ತಾನೆ ಸೂರ್ಯ ಇಲ್ಲಿ. ಅದರಿಂದ ಹೆಚ್ಚು ಖರ್ಚು ಆಗೋ ಸಾಧ್ಯತೆ ಇರುತ್ತೆ.
ಆದರೆ ನೀವು ದುಡ್ಡಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಿಭಾಯಿಸೋದು ಅಗತ್ಯ. ಅನಾವಶ್ಯಕ ಖರ್ಚು ಮಾಡದೆ ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಮತ್ತು ಉಳಿತಾಯದ ಕಡೆ ನಿಮ್ಮ ಗಮನ ವಹಿಸೋದು ತುಂಬಾ ಮುಖ್ಯ. ವೃಷಭ ರಾಶಿಯವರಿಗೆ ವಾಕ್ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ. ವೃತ್ತಿಯಲ್ಲಿ ತುಂಬಾ ಅದ್ಭುತವಾಗಿ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ ನಿಮ್ಮದು. ಸೂರ್ಯ ಅನುಕೂಲ ಮಾಡಿಕೊಡ್ತಾನೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ಗಳಿಗೆ ಎಲ್ಲರಿಂದ ಗಮನನೂ ಸೆಳೀತೀರ ನೀವು. ಮತ್ತು ಸಂಬಂಧಗಳಲ್ಲಿ ಹೇಳಬೇಕಾದ್ರೆ ನಿಮ್ಮ ಭಾವನೆಗೆ ಸ್ಪಂದಿಸ್ತಾರೆ ಮತ್ತು ಮನಸ್ಸಿನಿಂದ ಅರ್ಥಪೂರ್ಣವಾದ ಕನೆಕ್ಷನ್ ನೀವು ಫೀಲ್ ಮಾಡ್ತೀರಾ. ಒಂದು ಸ್ಪಷ್ಟತೆ ಬರುತ್ತೆ ಸಂಬಂಧದಲ್ಲಿ, ಅದರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ. ಎಷ್ಟು ಲಿಮಿಟ್ ಇರಬೇಕು ಅನ್ನೋದನ್ನು ನೀವು ತಿಳ್ಕೊತೀರ. ಸಂಬಂಧಗಳ ಬಗ್ಗೆ ನೀವು ನಿಜವನ್ನು ಅರಿತು ಮುಂದೆ ಸಾಗ್ತೀರ. ಸಂಗಾತಿಯ ಜೊತೆಗೆ ಶಾಂತ ರೀತಿಯಲ್ಲಿ ಮಾತುಕತೆ ನಡೆಸೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಂದು ಕಡೆ ಶನಿ, ಇನ್ನೊಂದು ಕಡೆ ಸೂರ್ಯ ಇರೋದ್ರಿಂದ ಹೆಚ್ಚು ಆಲೋಚನೆಯಲ್ಲಿ ಇರ್ತೀರ. ಆದರೆ ನೀವು ಸ್ವಲ್ಪ ಗಮನಿಸಬೇಕು, ತುಂಬ ಓವರಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಅನಗತ್ಯ ಚಿಂತೆ ಮಾಡೋ ಥರ ಮಾಡ್ತಾನೆ ಶನಿ ಮತ್ತು ಸೂರ್ಯನ ಸಂಚಾರ. ಆದರೆ ನೀವು ಕೆಲಸದಲ್ಲೂ ನಿಮ್ಮ ಎನರ್ಜಿ ನೀವು ಹಾಕ್ತಾ ಇದ್ದೀರಾ, ಜೊತೆಗೆ ಯೋಚನೆ ಮಾಡಿನೂ ಸ್ವಲ್ಪ ಆಯಾಸ ಮಾಡ್ಕೊತಾ ಇದ್ದೀರಾ. ಸ್ವಲ್ಪ ರೆಸ್ಟ್ ತಗೊಳ್ಳೋದು, ಆರೋಗ್ಯವನ್ನು ನೋಡ್ಕೊಳ್ಳೋದು ತುಂಬಾ ಅಗತ್ಯ. ಯೋಗ ಮತ್ತು ಧ್ಯಾನ ಮಾಡಿ ಪರಿಹಾರ ಬಂದು ಹಸುಗಳಿಗೆ ಆಹಾರ ನೀಡಿ ಅದರಿಂದ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. ಮತ್ತು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಸೂರ್ಯ ಬಂದು ನಿಮ್ಮದೇ ರಾಶಿನಲ್ಲಿ ಇರೋದ್ರಿಂದಾಗಿ ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮ್ಮ ಮಾತೇ ನಿಮ್ಮ ಶಕ್ತಿ ಅಂತ ಅಂದ್ಕೊಳ್ಳಿ. ನಿಮ್ಮ ಕಮ್ಯುನಿಕೇಷನ್ ತುಂಬಾ ಕ್ಲಿಯರ್ ಮತ್ತು ಶಾರ್ಪ್ ಆಗಿರುತ್ತೆ. ಮತ್ತು ಹೊಸ ವಿಷಯಗಳನ್ನು ನಾನು ಕಲಿಯಬಲ್ಲೆ ಎಂಬ ಮನಸ್ಥಿತಿನೂ ನಿಮಗೆ ಬರುತ್ತೆ. ಮತ್ತು ನಿಮ್ಮ ಆಲೋಚನೆಗಳು ಸರಿಯಾಗಿದೆ ಅಂದರೆ ನೀವು ಏನೇ ಯೋಚನೆ ಮಾಡಿದ್ರೂ ಅದು ಕರೆಕ್ಟಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಭಾವನೆ ಬರುತ್ತೆ. ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ತುಂಬ ಆತ್ಮವಿಶ್ವಾಸದಿಂದ ನಂಬ್ತೀರ. ಅಂದರೆ ನಿಮ್ಮ ಜ್ಞಾನವನ್ನು ನೀವು ತುಂಬ ಟ್ರಸ್ಟ್ ಮಾಡ್ತೀರ. ಈ ವಾರ ಸ್ಥಿರತೆ ಮತ್ತು ಹೊಂದ್ಕೊಂಡು ಹೋಗ್ತೀರ ನೀವು. ನಿಮ್ಮ ಸಹನೆಗೆ ಪ್ರತಿಫಲನೂ ಸಿಗುತ್ತೆ. ನಿಮ್ಮ ವೃತ್ತಿಪರ ಮಹತ್ವಾಕಾಂಕ್ಷೆಗಳನ್ನು ತುಂಬ ಎಚ್ಚರಿಕೆಯಿಂದ ಬ್ಯಾಲೆನ್ಸ್ ಮಾಡುವ ನಿಮ್ಮ ಸಾಮರ್ಥ್ಯದಿಂದ ವೃತ್ತಿಯಲ್ಲಿ ಅರ್ಥಪೂರ್ಣವಾದ ಪ್ರಗತಿ ನೀವು ಕಾಣಬಹುದು. ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ. ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತು ಕೆಲಸದಲ್ಲಿ ಡೆಡಿಕೇಶನ್ ನೋಡಿ ನಿಮ್ಮ ಸೀನಿಯರ್ಸ್ ಕಡೆಯಿಂದನೂ ನಿಮಗೆ ಅಪ್ರಿಸಿಯೇಷನ್ ಸಿಗುತ್ತೆ. ಆದರೆ ವಾರದ ಮಧ್ಯದಲ್ಲಿ ಮಾನಸಿಕ ಚಡಪಡಿಕೆ ಅಂದರೆ ಏನೋ ಒಂಥರ ಆತಂಕ, ಮೆಂಟಲ್ ರೆಸ್ಟ್ಲೆಸ್ನೆಸ್ ಥರ ಆಗೋದು. ಮುಖ್ಯವಾಗಿ ಕೆಲಸದಲ್ಲಿ ಸಡನ್ನಾಗಿ ಬದಲಾವಣೆಗಳನ್ನು ನೋಡಿ ನೀವು ರಿಯಾಕ್ಟ್ ಆಗದೆ ಕ್ಲಿಯರಾಗಿ ಆಲೋಚನೆ ಮಾಡ್ಕೋಬೇಕು. ನೀವು ಸ್ವಲ್ಪ ಸರಿಯಾಗಿ ಆಲೋಚನೆ ಮಾಡಿ ಅದರ ವಿಚಾರವನ್ನು ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ನೀವು ರಿಯಾಕ್ಟ್ ಆಗಬೇಕಾ ಆಗಬಾರ್ದಾ ಅನ್ನೋದು ನೀವು ಯೋಚನೆ ಮಾಡಬೇಕು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ವ್ಯಯಸ್ಥಾನದಲ್ಲಿ ಕುಜ ವಾರದ ಆರಂಭದಲ್ಲೇ ಖರ್ಚುಗಳಾಗೋ ಸಾಧ್ಯತೆ ಇರುತ್ತೆ. ಯಾವುದೇ ಯೋಜನೆ ಅಥವಾ ಇಂಪಾರ್ಟೆಂಟ್ ಖರ್ಚುಗಳ ವೆಚ್ಚದ ಬಗ್ಗೆ ಮೊದಲು ಅದರ ವಿವರವನ್ನು ತಿಳಿದುಕೊಳ್ಳೋಕೆ ಸಮಯವನ್ನು ತಗೊಂಡು ಆಮೇಲೆ ಸಹಿ ಹಾಕಿ. ಅಂದರೆ ಸೈನ್ ಮಾಡೋದಿರಲಿ, ಒಪ್ಪಿಗೆ ಕೊಡೋದಿರಲಿ, ಏನೇ ಇದ್ರೂ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೀವು ಸೈನ್ ಹಾಕಬೇಕು. ಸಂಬಂಧದಲ್ಲಿ ಹೇಳಬೇಕಾದ್ರೆ ಒಂದು ಸ್ಪಷ್ಟತೆ ಕಾಣ್ತೀರ. ತುಂಬಾ ಸಂತೋಷವಾದ ಸಮಯವನ್ನು ನೀವು ಕಳೀತೀರ ಈ ವಾರ. ನಿಮಗೆ ನೀವೇ ಡೌಟ್ ಪಡ್ತೀರ, ಆದರೆ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಸ್ಪಷ್ಟವಾಗಿ ಇರೋದು ಏನಿದೆ ನಿಜ ಹೇಳಿಬಿಡಿ. ಅದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾರು ಏನು ಅಂದ್ಕೊಳ್ತಾರೆ ಅನ್ನೋದು ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅದನ್ನು ಇಗ್ನೋರ್ ಮಾಡಿ ಮತ್ತು ನಿಮ್ಮ ಆಂತರಿಕ ಶಕ್ತಿಯನ್ನು ನೀವು ನಂಬಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಸೆಲ್ಫ್ ಕೇರ್ ಮಾಡ್ಕೋಬೇಕು. ಮನಸ್ಸಿಗೆ ತುಂಬ ಭಾರ ಮಾಡ್ಕೋಬೇಡಿ. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಒಳ್ಳೆ ಆಹಾರ ಸೇವನೆ ಮಾಡಿ ಮತ್ತು ಸಾಕಷ್ಟು ನೀರನ್ನು ನೀವು ಕುಡಿಯಬೇಕಾಗುತ್ತೆ. ರೂಟೀನನ್ನು ನೀವು ಬ್ಯಾಲೆನ್ಸ್ ಮಾಡಿ. ಕೆಲಸದ ಒತ್ತಡ ಜೊತೆಗೆ
ದಿನನಿತ್ಯದ ದಿನಚರಿಯನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತು ಒತ್ತಡ ಅನ್ನಿಸ್ದಾಗ ದೇವರ ಸ್ಮರಣೆ ಮಾಡಿ. ಪರಿಹಾರ ಬಂದು ಬೆಳಗ್ಗೆ ಹೊತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ, ಹಸುಗಳಿಗೆ ಆಹಾರವನ್ನು ನೀಡಿ. ಇನ್ನು ಕರ್ಕಾಟಕ ರಾಶಿ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಜೂನ್ 20ರಂದು ಕುಜ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಲಾಭ ಬರುತ್ತೆ. ಹೊಸ ಆದಾಯದ ದಾರಿ ಜಾಸ್ತಿ ಆಗುತ್ತೆ. ತುಂಬ ಕಡೆಯಿಂದ ನಿಮಗೆ ಇನ್ಕಮ್ ಬರೋ ಸಾಧ್ಯತೆ ಇದೆ. ಮತ್ತು ಹಳೆಯ ಬಾಕಿ ಸಾಲ ಏನಾದರೂ ಇದ್ರೇನೋ ಅದೂ ಇವಾಗ ತೀರಿಸೋಕ್ಕೆ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡೋರಿಗೆ ಅವರ ವ್ಯಾಪಾರ ವೃದ್ಧಿ ಆಗುತ್ತೆ. ಅಂದರೆ ಬಿಸ್ನೆಸ್ನ ಹೆಚ್ಚು ಬೆಳೆಸ್ಕೊಂಡು ಹೋಗ್ತಾರೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಪರಿಶ್ರಮಕ್ಕೆ ರೆಕಗ್ನಿಷನ್, ಗುರುತು ತಂದುಕೊಡುತ್ತೆ. ಆದರೆ ಲಾಭಸ್ಥಾನದ ಕುಜ ಕೆಲವೊಂದು ಸಲ ನಿಮ್ಮ ಫ್ರೆಂಡ್ಸ್ ನಡುವೆ ಅಥವಾ ಸಹೋದರರ ಜೊತೆನೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೆಸ್ಬೋದು. ನೀವು ಸ್ವಲ್ಪ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್, ನಿಮಗೆ ನೀವೇನು ಅಂದ್ಕೊಳ್ತೀರೋ ಅವ್ರಿಗೆ ಅದು ಸರಿ ಅನಿಸದೇ ಇರೋದು ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಫ್ರೆಂಡ್ಸ್ ಜೊತೆ ಅಥವಾ ಸಹೋದರ ಜೊತೆ ವ್ಯವಹರಿಸಿ. ಮತ್ತು ಈ ಸಮಯದಲ್ಲಿ ಕುಜ ಏನು ಮಾಡ್ತಾನಂದರೆ, ಎನರ್ಜಿ ಜಾಸ್ತಿ ಇರುತ್ತಲ್ವ, ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡೋದಕ್ಕಿಂತ ಅದೇ ಎನರ್ಜಿನ ನಿಮ್ಮ ಕೆಲಸದಲ್ಲಿ ಗಮನ ವಹಿಸಿ. ಆ ಎನರ್ಜಿ ಎಲ್ಲ ಕೆಲಸದಲ್ಲಿ ಹಾಕಿದ್ರೆ ಕೆಲಸ ಬೇಗ ಬೇಗ ಮುಗ್ದೋಗುತ್ತೆ. ಆದರೆ ನಿಮಗೆ ಗುರುವಿನ ಸಂಪೂರ್ಣ ಆಶೀರ್ವಾದ ಇರುತ್ತೆ. ಕುಜ ಏನೇ ಇಲ್ಲಿ ನಿಮಗೆ ಅರ್ಜೆಂಟ್ ಸ್ವಭಾವ, ಆತುರ ಸ್ವಭಾವ ತಂದ್ರೇನೋ ಗುರು ಬಂದು ತಾಳ್ಮೆ ಕೊಡ್ತಾನೆ. ಅದರಿಂದ ನೀವು ಸರಿಯಾದ ಆಯ್ಕೆ ಮಾಡ್ತೀರಾ. ಗುರು ತಾಳ್ಮೆ ಕೊಡೋದ್ರಿಂದ ನೀವು ಯಾವುದೇ ನಿರ್ಧಾರದ ಆಯ್ಕೆ ಮಾಡೋಕ್ಕೆ ನಿಮಗೆ ಸುಲಭ ಆಗುತ್ತೆ. ಮತ್ತು ಇಲ್ಲಿ ಕುಜ ಇನ್ನೊಂದು ಏನು ಮಾಡ್ತಾನಂದರೆ, ಜಾಸ್ತಿ ಬೇಗ ಲಾಭ ಬರಬೇಕು ಅಂತ, ಲಾಭಸ್ಥಾನದಲ್ಲಿ ಕುಜ ಇರೋದಲ್ವಾ, ಬೇಗ ಲಾಭ ಬರಬೇಕು ಅಂತ ತುಂಬ ಅರ್ಜೆಂಟ್ ಆತುರ ಪಡೋದು, ಶಾರ್ಟ್ಕಟ್ ದಾರಿ ಯೋಚನೆ ಮಾಡೋದು. ಆದರೆ ತಾಳ್ಮೆಯಿಂದ ಇದ್ದರೆ ಮಾತ್ರ ಉತ್ತಮ ಫಲಿತಾಂಶ ಪಡಿತೀರ ನೀವು. ಜೂನ್ 20ರಂದು ಕುಜ ಬಂದು ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಬರ್ತಾನೆ. ಮತ್ತು ಈ ವಾರದಲ್ಲಿ ಇನ್ನೊಂದು ಗ್ರಹನೂ ಬದಲಾವಣೆ ನೋಡ್ಬೋದು ನೀವು. ಜೂನ್ 22ರಂದು ನಿಮ್ಮ ವ್ಯಯಾಧಿಪತಿ ಬುಧ ಬಂದು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೆಚ್ಚು ವ್ಯಕ್ತಪಡಿಸ್ತೀರಾ. ಅಂದರೆ ನಿಮ್ಗೆ ಏನು ಮನಸ್ಸಲ್ಲಿದೆಯೋ ಅದನ್ನೆಲ್ಲ ವ್ಯಕ್ತಪಡಿಸ್ತೀರಾ. ನಿಮ್ಮ ನಿರ್ಧಾರವನ್ನು ತುಂಬ ಬುದ್ಧಿವಂತಿಕೆಯಿಂದ ತಗೋತೀರ. ಮತ್ತು ನೀವು ಹೇಳೋ ಮಾತು ತುಂಬಾ ಶಾರ್ಪಾಗಿರುತ್ತೆ. ಕೆಲಸದಲ್ಲಿ ಹೊಸ ಐಡಿಯಾಸ್ಗಳನ್ನು ತರೋಕೆ ಇದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಫ್ಯಾಮ್ಲಿ ಜೊತೆ ತುಂಬ ಕನೆಕ್ಟ್ ಆಗ್ತೀರಾ. ಯಾವುದೇ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರೂ ಅದನ್ನು ಬಗೆಹರಿಸಿಕೊಳ್ಳೋಕೆ ನಿಮ್ಮ ಸ್ವಭಾವದಿಂದ ಅನುಕೂಲವಾಗುತ್ತೆ. ಹಣಕಾಸಿನ ವಿಚಾರ ಹೇಳೋದಾದರೆ ಆದಾಯ ಏನೋ ಚೆನ್ನಾಗೇ ಇರುತ್ತೆ. ಆದರೆ ಅನಾವಶ್ಯಕ ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತವಾದ ಖರ್ಚು ಬರೋ ಸಾಧ್ಯತೆ ಇದೆ ಈ ವಾರ. ಸ್ವಲ್ಪ ಬಜೆಟ್ನ ಕೇರ್ಫುಲ್ಲಾಗಿ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ. ಎಲ್ಲ ಫುಲ್ಲು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಆವಾಗ ಏನೂ ಸಮಸ್ಯೆಗಳಾಗಲ್ಲ ಹಣಕಾಸಿನ ವಿಚಾರದಲ್ಲಿ. ಮತ್ತು ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಈ ವಾರ ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ಆದರೆ ಅತಿಯಾಗಿ ಆಲೋಚನೆಯೂ ಮಾಡ್ತೀರಾ. ತುಂಬ ಓವರ್ ಥಿಂಕಿಂಗ್ ಮಾಡೋದ್ರಿಂದಾಗಿ ಮಾನಸಿಕ ಆಯಾಸ ಅನ್ನಿಸ್ಬೋದು. ನೀವು ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆ ನೀಡಿ. ರಾಹು 8ನೇ ಮನೆಯಲ್ಲಿರೋದ್ರಿಂದ ನೀವು ಏನೇ ಪ್ರಯತ್ನ ಪಟ್ಟರೂ ಯಾವುದೇ ಕೆಲಸ ಬೇಗನೆ ಆಗ್ತಾ ಇರಲಿಲ್ಲ. ಲೇಟ್ ನೈಟ್ ಮಲ್ಕೊಳ್ಳೋದು ಈ ಥರ ಎಲ್ಲ ಆಗ್ತಾಯಿತ್ತು. ಇವಾಗ ಸ್ವಲ್ಪ ರೂಟೀನ್ಗೆ ಬರೋ ಥರ ಇಲ್ಲಿ ಗುರು ನಿಮಗೆ ಅವಕಾಶ ಮಾಡಿಕೊಡ್ತಾನೆ. ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮಗಿರುತ್ತೆ. ಪರಿಹಾರ ಬಂದು ನಿಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದ್ದರೆ ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮತ್ತು ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಬಂದು ಚಂದ್ರ ಇರೋದ್ರಿಂದಾಗಿ ಪ್ರತಿದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ.
ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಶಾಂತಿ ಸಿಗುತ್ತೆ. ಧನ್ಯವಾದಗಳು.